ಕೊನೆಗೂ ಆರ್ಎಸ್ಎಸ್ ಪರೇಡ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಪರೇಡ್ಗೆ ಪರ್ಮಿಷನ್ ಸಿಕ್ಕಿದೆ. ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಅನುಮತಿಯನ್ನ ಕೊಡಲಾಗಿದೆ. ನೋಡಿ, ಕೆಂಭಾವಿ ಪಟ್ಟಣದಲ್ಲಿ ಪರೇಡ್ ಅನ್ನ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ಪರೇಡ್ಗೆ ಓಕೆ ಎಂದಿದ್ದಾರೆ ಯಾದಗಿರಿಯ ಜಿಲ್ಲಾಧಿಕಾರಿಗಳು ಹರ್ಷಲ್ ಭೋಯರ್. ಪೊಲೀಸ್ ಅಧಿಕಾರಿಗಳ ವರದಿಯನ್ನ ಆಧರಿಸಿ ಡಿಸಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. 10 ಷರತ್ತುಗಳನ್ನ ವಿಧಿಸಿ ಪಥ ಸಂಚಲನ ನಡೆಸೋದಕ್ಕೆ ಜಿಲ್ಲಾಧಿಕಾರಿ ಅನುಮತಿ ಕೊಟ್ಟಿದ್ದಾರೆ. 10 ಷರತ್ತುಗಳನ್ನ ವಿಧಿಸಿದ್ದಾರೆ. ಪರೇಡ್ ವೇಳೆ ಮಾರಕಾಸ್ತ್ರಗಳನ್ನ ಯಾರೂ ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಉಂಟಾಗಬಾರದು ಅಂತ ಡಿಸಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ತರ 10 ಷರತ್ತುಗಳನ್ನ ವಿಧಿಸಿ ಆರ್ಎಸ್ಎಸ್ನ ಪರೇಡ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ಈಗ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾದಗಿರಿಯಲ್ಲಿ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಏನು ಆರ್ಎಸ್ಎಸ್ ಪರೇಡ್ ನಡೆಯುತ್ತೆ, ಎಲ್ಲ ಮೆರವಣಿಗೆ ಸಾಗುವಂತಹ ರಸ್ತೆಗಳಲ್ಲಿ ಕೇಸರಿ ಮಯ ಕಾಣಿಸ್ತಾ ಇದೆ. ನಾಗಪ್ಪ ಮಾಲಿಪಾಟೀಲ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಾಗಪ್ಪ, ಕಲಬುರಗಿ ಬಳಿಕ ಯಾದಗಿರಿಯಲ್ಲಿ ಕೂಡ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅಡ್ಡಿ ವ್ಯಕ್ತವಾಗಿತ್ತು. ಇದೀಗ ಕೊನೆಗೂ ಪರ್ಮಿಷನ್ ಸಿಕ್ಕಿದೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಏನೆಲ್ಲ ಷರತ್ತುಗಳನ್ನು ಹಾಕಿದ್ದಾರೆ? ಪ್ರಭು, ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ನಲ್ಲಿ ಏನು ಆರ್ಎಸ್ಎಸ್ ಪಥಸಂಚಲನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿತ್ತು. ಅದೇ ರೀತಿ ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ ಕೂಡ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಪ್ಲಾನ್ ನಡೆಸಿತ್ತು. ಇದಕ್ಕೆ ಆರಂಭದಲ್ಲಿ ಸಾಕಷ್ಟು ವಿವಾದ ಕೂಡ ಕಾರಣವಾಗಿ ಅಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ಗೆ ಅನುಮತಿ ಕೊಡಬಾರದೆಂದು ಅರ್ಜಿ ಹಾಕಿದ್ರು. ಆದ್ರೆ ಈಗ ಜಿಲ್ಲಾಧಿಕಾರಿ ಅವರು ಈಗ ಏನು ಕೆಂಭಾವಿ ಪಟ್ಟಣದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಏನು ಪ್ಲಾನ್ ಹಾಕಿ ಏನು ಅರ್ಜಿ ಕೊಟ್ಟಿದ್ದು, ಇದಕ್ಕೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯಲ್ ಅವರು ಅನುಮತಿ ಕೊಟ್ಟಿದ್ದಾರೆ. ಆದರೆ ಸುಮಾರು 10 ಷರತ್ತುಗಳನ್ನು ವಿಧಿಸಿ ಅನುಮತಿ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಪಥಸಂಚಲನ ನಡೆಸಲು. ಈಗಲೇ ಪಥಸಂಚಲನ ನಡೆಸಲು ಜಿಲ್ಲಾಡಳಿತ ಕೂಡ ಅನುಮತಿ ಕೊಟ್ಟಿರುವ ಹಿನ್ನೆಲೆ ಇದಕ್ಕೂ ಪೂರ್ವದಲ್ಲೇ ಏನು ಕೆಂಭಾವಿ ಪಟ್ಟಣದಲ್ಲಿ ಆರ್ಎಸ್ಎಸ್ ಏನು ಪಥಸಂಚಲನ ನಡೆಸಲು ಎಲ್ಲ ಅಗತ್ಯ ತಯಾರಿ ಮಾಡಿಕೊಂಡಿದೆ. ಕೆಂಭಾವಿ ಪಟ್ಟಣದ ಬಸವೇಶ್ವರ ಸರ್ಕಲ್ ಆಗಿರ್ಬೋದು, ಇನ್ನಿತರ ರಸ್ತೆ ಮಾರ್ಗದಲ್ಲಿ ಪಥಸಂಚಲನ ನಡೆಯುವಂತ ಮಾರ್ಗದುದ್ದಕ್ಕೂ ಈಗ ಕೇಸರಿ ಬಾವುಟಗಳು ಅಳವಡಿಕೆ ಮಾಡಿದರೆ. ಅದೇ ರೀತಿಯಾಗಿ ಬ್ಯಾನರ್ ಬಂಟೀಸ್ಗಳನ್ನು ಹಾಕಿದ್ದಾರೆ. ಈಗ ತಾನೇ ಪ್ರಭು ಏನು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಡಿಎಸ್ಪಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಕೂಡ ಆಗಿತ್ತು. ಅಲ್ಲಿ ಶಾಂತಿ ಸಭೆಯಲ್ಲಿ ಈಗ ಸಾಕಷ್ಟು ಏನು ವಿವಾದಕ್ಕೆ ಏನು ವಿರೋಧ ಏನು ವ್ಯಕ್ತಪಡಿಸಿದ್ರು, ಅವರು ಕೂಡ ಏನು ನಾಳೆ ಜಿಲ್ಲಾಧಿಕಾರಿಯವರ ಅನುಮತಿ ಕೊಟ್ಟಿದ್ರೆ ನಾವು ಯಾವುದು ಅಡ್ಡಿ ಮಾಡುವುದಿಲ್ಲ, ಕಾನೂನುಬದ್ಧವಾಗಿ ಏನು ನಮ್ಮ ಏನು ಆರ್ಎಸ್ಎಸ್ ಪಥಸಂಚಲನ ಮಾಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ನಾವು ಅಡ್ಡಿ ಮಾಡೋದಿಲ್ಲ ಎಂದು ಕರ್ನಾಟಕ ಏನು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಶಿವಶಣ್ಣ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಈಗ ನಾಳೆ ನಡೆಯುವಂತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸದ್ಯಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಹೀಗಾಗಿ ಶಾಂತಿಯುತವಾಗಿ ಸುಮಾರು ನಾಳೆ ಕೆಂಭಾವಿ ಪಟ್ಟಣದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಗಣವೇಷಧಾರಿಗಳು ಪಥಸಂಚಲನ ಕೂಡ ನಡೆಸಲಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.